glad and I thank God that we could come together like this to study from God's precious word. ಮತ್ತೊಂದು ಆವರ್ತಿ ಈ ರೀತಿಯಾಗಿ ದೇವರ ವಾಕ್ಯವನ್ನ ಕಲಿಯುವುದಕ್ಕೆ ಅತ್ಯಮೂಲ್ಯವಾದಂತಹ ಸಮಯವನ್ನ ದೇವರು ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುತ್ತೇನೆ. Even in this difficult time, the Lord has brought us together from different places. ಈ ಒಂದು ಕಷ್ಟಕರ ಸಮಯದಲ್ಲಿಯೂ ಕೂಡ ದೇವರು ನಮಗೆ ಆ ಒಂದು ರೀತಿಯಾಗಿ ಮಾಡಿದ್ದಾನೆ. We've been studying from the small book of Jonah. We looked at up to chapter 3. ನಾವು ಒಂದು ಚಿಕ್ಕ ಪುಸ್ತಕ ಯೋನನ ಪುಸ್ತಕದಿಂದ ನಾವು 3 ಅಧ್ಯಾಯಗಳನ್ನು ನಾವು ಓದಿದ್ದೇವೆ. There is a difficulty with Rohit's voice. In chapter 1, we saw God has given a commission to his servant, the prophet Jonah. Please repeat that again. In chapter 1, we saw God giving a commission to his servant, prophet Jonah. ನಾವು ನೋಡುತ್ತೇವೆ 1ನೇ ಅಧ್ಯಾಯದಲ್ಲಿ ಯೋನನಿಗೆ ದೇವರು ಆತನು ಆಜ್ಞೆಯನ್ನ ಆತನು ಒಂದು ಸೇವೆಯನ್ನ ಮಾಡೋದಕ್ಕೆ ಕಳಿಸುತ್ತಾನೆ. But because of his attitude towards his enemies, he ran away from God. ಆದರೆ ಆತನು ತನ್ನ ಒಂದು ಮನೋಭಾವದ ಒಂದು ಕಾರಣದಿಂದ ಆತನು ದೇವರಿಂದ ದೂರವಾಗಿ ಹೋದನು. Even in that ship, the little testimony he gave about his God has saved the people in the ship. ಆ ಒಂದು ಹಡಗಿನಲ್ಲಿ ಇರುವಾಗಲೂ ಕೂಡ ಚಿಕ್ಕ ಸಾಕ್ಷಿಯನ್ನ ಹಂಚಿಕೊಂಡಾಗ ಆ ಒಂದು ಜನರು ಆ ದೇವರನ್ನ ಕಂಡುಕೊಳ್ಳುವ ಹಾಗೆ ಆತನು ಮಾಡಿದನು. There was a fear of God among the pagans. ಅಲ್ಲಿ ಅನ್ಯ ಜನರ ಮಧ್ಯದಲ್ಲಿ ದೇವರ ವಾಕ್ಯದ ದೇವರ ಒಂದು ಭಯ ಅಲ್ಲಿ ಬಂತು. Then we saw in chapter 2 Jonah running towards God in the belly of the great fish. 2ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ದೇವರ ಬಳಿಗೆ ಈಗ ಓಡಿ ಹೋಗುವುದನ್ನ ಆ ಒಂದು ಮೀನಿನ ಹೊಟ್ಟೆಯೊಳಗೆ ಇರುವಾಗ ನಾವು ನೋಡುತ್ತೇವೆ. Even though this man has failed, God has given him an opportunity at that terrible place in the belly of the fish to come back to God. ಆದರೆ ದೇವರು ಈ ಒಂದು ಅವಕಾಶವನ್ನ ತಿರುಗಿ ಆ ಒಂದು ದೊಡ್ಡ ಮೀನಿನ ಹೊಟ್ಟೆಯೊಳಗೆ ಇರುವಾಗಲೂ ಕೂಡ ಅವಕಾಶವನ್ನ ದೇವರ ಕಡೆಗೆ ತಿರುಗಿ ಕೊಡುವುದಕ್ಕೆ ಆತನು ಕೊಡುತ್ತಾನೆ. He was quoting God's word and praying to him, and he recognized salvation comes from the Lord. ಆತನು ದೇವರ ವಾಕ್ಯವನ್ನ ಆತನು ಎತ್ತಿ ಹೇಳುವವನಾಗಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವವನಾಗಿ ಕೊನೆಗೆ ಹೇಳುವಂತದ್ದು ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದೆಂಬುದಾಗಿ ಆತನು ಒಪ್ಪಿಕೊಡುತ್ತಾನೆ. And chapter 3 we saw that the fish has vomited him in the dry land, and he went to Nineveh and shared what God told him to do. ಮತ್ತು ಅದಾದ ನಂತರ ನಾವು ಓದುತ್ತೇವೆ ಮೀನಿಗೆ ದೇವರು ಆತನು ಯೆಹೋವನು ಅಪ್ಪಣೆ ಮಾಡಲು ಅದು ಯೋನನನ್ನ ಒಣ ನೆಲದಲ್ಲಿ ಕಾರಿ ಬಿಟ್ಟಿತು. ಆತನು 3ನೇ ಅಧ್ಯಾಯದಲ್ಲಿ ತನ್ನ ಸೇವೆಯನ್ನ ಆತನು ಮಾಡುತ್ತಾನೆ. Chapter 1 he was running away from God. 1ನೇ ಅಧ್ಯಾಯದಲ್ಲಿ ಆತನು ದೇವರಿಂದ ಓಡಿ ಹೋಗುವವನಾಗಿದ್ದನು. Chapter 2 he was running towards God. 2ನೇ ಅಧ್ಯಾಯದಲ್ಲಿ ಆತನು ದೇವರ ಬಳಿಗೆ ಓಡಿ ಬರುತ್ತಿದ್ದನು. Chapter 3 he is running with God. 3ನೇ ಅಧ್ಯಾಯದಲ್ಲಿ ದೇವರೊಟ್ಟಿಗೆ ಆತನು ಓಡುವವನು ಅಥವಾ ನಡೆಯುವವನು ಆಗಿರುವ ಹಾಗೆ ನಾವು ನೋಡುತ್ತೇವೆ. We saw that small message he gave of judgment also had a message of grace of God. ಮಾತ್ರವಲ್ಲದೆ ನಾವು ಆ ಒಂದು ಸಂದೇಶವನ್ನ ನಾವು ಆತನು ಕೊಡುವಾಗ ಆ ಒಂದು ಸಂದೇಶದಲ್ಲಿ ನ್ಯಾಯ ತೀರ್ಪಿನ ಅಥವಾ ನ್ಯಾಯ ವಿಚಾರಣೆಯ ಒಂದು ಸಂಗತಿ ಮಾತ್ರವಲ್ಲದೆ ಕೃಪೆಯ ಒಂದು ಸಂದೇಶವೂ ಕೂಡ ಇತ್ತು. God has given the people of Nineveh 40 days before God's judgment would come. ನಿನೆವೆಯನ್ನ ನಾಶ ಮಾಡುವುದಕ್ಕಿಂತ ಮುಂಚೆ 40 ದಿವಸಗಳ ಕಾಲ ಆತನು ಸಮಯವನ್ನ ಕೊಡುತ್ತಾನೆ ಎಂಬುದಾಗಿ ಆತನು ತಿಳಿಸಿದನು. We saw from the king to the greatest to the least, they repented, they shown the sign of repentance, and God did not judge that city at that time. ನಾವು ಕಳೆದ ಬಾರಿ ನೋಡುತ್ತಾ ಬಂದೆವು. ಅದಾದ ನಂತರ ಆ ಸಂದೇಶವು ತಿಳಿಸಲ್ಪಟ್ಟಾಗ ದೊಡ್ಡವರಿಂದ ಚಿಕ್ಕವರು ಮೊದಲುಗೊಂಡು ಜನರು ಪಶುಗಳವರು ಗೋಣಿತಟ್ಟನ್ನು ಹೊದಿಕೆಯಾಗಲಿ ಎಂಬುದಾಗಿ ತಿಳಿಸಿ ಅಲ್ಲಿ ಒಂದು ದೊಡ್ಡ ಮಾನಸಾಂತರ ಉಂಟಾಗುವುದನ್ನು ನೋಡುತ್ತೇವೆ ಮತ್ತು ಆ ನಿನವೆ ಪಟ್ಟಣವು ನಾಶವಾಗಲಿಲ್ಲ ಎಂಬುದಾಗಿ ಕೂಡ ನೋಡುತ್ತೇವೆ. Many people say that this is the greatest revival in the world history.
ಅನೇಕರು ಈ ರೀತಿಯಾಗಿ ಹೇಳುತ್ತಾರೆ, ಚರಿತ್ರೆಯಲ್ಲಿಯೇ ಲೋಕ ಚರಿತ್ರೆಯಲ್ಲಿಯೇ ಇದೊಂದು ದೊಡ್ಡದಾದಂತ ಒಂದು ಪಶ್ಚಾತ್ತಾಪ ಅಥವಾ ಭಕ್ತಿ ಸಂಜೀವಿನಿಯ ಒಂದು ಸಂಗತಿ ಎಂಬುದಾಗಿ. I don't call it revival, I call it repentance, because sinners don't need revival. It is sinners who need repentance and come to believe in the Lord. The believers need revival. ಆದ್ರೆ ನಾನು ಇದೊಂದು ದೊಡ್ಡ ಭಕ್ತಿ ಸಂಜೀವನಿ ಎಂಬುದಾಗಿ ಅವರು ತಿಳಿಸುವ ಹಾಗೆ ನಾನು ಹೇಳುವುದಿಲ್ಲ. ಯಾಕೆಂದ್ರೆ ಒಂದು ಭಕ್ತಿ ಸಂಜೀವನಿಯು ಪಾಪಿಗಳಿಗೆ ಅದು ಬೇಕಾಗಿಲ್ಲ, ಅದು ವಿಶ್ವಾಸಿಗಳಿಗೆ ಇರುವಂತದ್ದಾಗಿದೆ. ಪಾಪಿಗಳಿಗೆ ಮಾನಸಾಂತರ ಅಥವಾ ಪಶ್ಚಾತ್ತಾಪ, ತಮ್ಮ ಪಾಪಕ್ಕೆ ಗೋಸ್ಕರ ಅವರು ಪಶ್ಚಾತ್ತಾಪ ಪಟ್ಟು ಕರ್ತನಾದಂತ ಯೇಸು ಕ್ರಿಸ್ತನ ಮೇಲೆ ಅವರು ವಿಶ್ವಾಸವನ್ನು ಇಡಬೇಕು. We need revival. ಆದ್ರೆ ವಿಶ್ವಾಸಿಗಳಾದಂತ ನಮಗೆ ಒಂದು ಭಕ್ತಿ ಸಂಜೀವನಿ ಬೇಕಾಗಿದೆ. Anyhow, we saw chapter 3 how beautifully it ended with such the whole city repenting and believing in God. ಆದ್ರೆ ನಾವು 3ನೇ ಅಧ್ಯಾಯದ ಕೊನೆಯಲ್ಲಿ ನಾವು ಎಷ್ಟು ಸುಂದರವಾಗಿರುವಂತ ಒಂದು ಸಂಗತಿಯನ್ನ ನಾವು ನೋಡುತ್ತೇವೆ. ಆ ಸಂದೇಶವನ್ನ ಕೇಳಿದ ನಂತರ ಅಲ್ಲಿ ಆ ಒಂದು ಪಟ್ಟಣವೇ ಅದು ಪಶ್ಚಾತ್ತಾಪ ಪಟ್ಟಿತು. We wish that Jonah's book ended there. ಮತ್ತು ಈ ಒಂದು ಯೋನನ ಪುಸ್ತಕ ಅಲ್ಲಿಯೇ ಮುಗಿದು ಹೋಗಿದ್ದರೆ, ಕೊನೆಯಾಗಿದ್ದರೆ ಅದು ಚೆನ್ನಾಗಿರ್ತಿತ್ತು. But now we are coming to chapter 4, the very first verse, but it displeased Jonah exceedingly and he was very angry. ಆದರೆ 4ನೇ ಅಧ್ಯಾಯದ 1ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ, ಇದರಿಂದ ಯೋನನಿಗೆ ಬಹು ಕರೆಕರೆಯಾಯಿತು ಎಂಬುದಾಗಿ ಓದುತ್ತೇವೆ. He was displeased exceedingly and he was very angry. ನಾವು ನೋಡುತ್ತೇವೆ ಆತನಿಗೆ ಬಹಳವಾಗಿ ಕರೆಕರೆಯಾಗಿ, ಆತನು ಬಹಳವಾಗಿ ಸಿಟ್ಟುಗೊಂಡಂತ ಒಬ್ಬ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುತ್ತಾನೆ. He is probably the only prophet of God who was angry at God when his ministry was such a blessing. ಈ ಒಂದು ದೇವರ ಪ್ರವಾದಿಗಳಲ್ಲಿ ಈತನೊಬ್ಬನೇ ಆತನು ತನ್ನ ಸೇವೆಯು ಸಾರ್ಥಕವಾದಾಗ ಅಥವಾ ಒಂದು ಫಲಿತಾಂಶಕ್ಕೆ ಬಂದಾಗ ಆತನು ದೇವರ ವಿರುದ್ಧವಾಗಿ ಆತನು ಕೋಪಗೊಂಡಿರುವಂತ ಒಬ್ಬ ವ್ಯಕ್ತಿಯಾಗಿ ಕಾಣಿಸಿಕೊಳ್ತಾನೆ. In Ezekiel, in Jeremiah, other prophets, we see them also getting discouraged. ಆದರೆ ಎಜಿಕಿಯೇಲ್ ಯೆರೆಮೀಯನ ಪ್ರವಾದನ ಪುಸ್ತಕದಲ್ಲಿ ಅವರೆಲ್ಲರೂ ಕೂಡ ನಿರುತ್ಸಾಹ ಹೊಂದುವುದನ್ನ ನಾವು ನೋಡುತ್ತೇವೆ. Think about Noah preaching for 120 years, not one convert. ನೀವು ನೋಹನ ಕುರಿತಾಗಿ ಆಲೋಚನೆ ಮಾಡಿದಿ. 120 ವರ್ಷಗಳ ಕಾಲ ಆತನು ದೇವರ ವಿಷಯವಾದಂತ ಸಂಗತಿಯನ್ನು ಆತನು ತಿಳಿಸಿದನು, ಆದರೆ ಒಬ್ಬನು ಕೂಡ ಆ ಒಂದು ಮಾತಿಗೆ ಬರಲಿಲ್ಲ. Here is a prophet who gave one short message, the whole city got converted. ಸರಿ, ಇಲ್ಲಿ ನಾವು ನೋಡುತ್ತೇವೆ ಒಬ್ಬ ಪ್ರವಾದಿಯು ಆತನೊಂದು ಚಿಕ್ಕ ದೇವರ ಸಂದೇಶವನ್ನು ಕೊಟ್ಟಾಗ ಇಡೀ ಪಟ್ಟಣವೇ ಅದು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುವುದನ್ನ ನೋಡುತ್ತೇವೆ. Now Jonah is angry with whom? He is angry with God. ಆದ್ರೆ ಈಗ ನಾವು ನೋಡುತ್ತೇವೆ ಯೋನನು ಆತನು ದೇವರ ವಿರುದ್ಧವಾಗಿ ಆತನು ಸಿಟ್ಟುಗೊಂಡಿದ್ದಾನೆ. He forgot that he was a recipient of God's mercy before the Ninevites received God's mercy. ಆತನು ಈ ಸಂಗತಿಯನ್ನ ಮರೆತು ಹೋದನು. ನಿನವೆ ಪಟ್ಟಣದವರು ದೇವರ ಕರುಣೆಯನ್ನ ಅವರು ಹೊಂದುವುದಕ್ಕಿಂತ ಮುಂಚೆ ತಾನು ದೇವರ ಕರುಣೆಯನ್ನು ಕೂಡ ಹೊಂದಿದ್ದಾನೆಂಬುದಾಗಿ ಮರೆತು ಹೋದನು. What is the reason why he got angry? Because he was a racist. He had prejudice in his life. ಯಾಕೆ ಆತನು ಈ ರೀತಿಯಾಗಿ ಸಿಟ್ಟುಗೊಂಡನೆಂಬುದಾಗಿ ನಾವು ನೋಡುವಾಗ ಆತನ ಮನಸ್ಸಿನಲ್ಲಿ ಈ ರೀತಿಯಾದಂತ ತಪ್ಪು ಕಲ್ಪನೆ ಈ ಒಂದು ಜನರ ವಿರುದ್ಧವಾಗಿ ಆತನಿಗಿತ್ತು. Sincerely, beloved brothers and sisters, we need to examine our life whether we have any kind of prejudice in our heart. ನನ್ನ ಪ್ರಿಯ ವಿಶ್ವಾಸಿಗಳೇ, ನಾವು ಕೂಡ ನಮ್ಮ ಹೃದಯದಲ್ಲಿ ಈ ರೀತಿಯಾದಂತ ತಪ್ಪು ಕಲ್ಪನೆ, ತಪ್ಪು ಭಾವನೆ ಬೇರೆಯವರ ವಿರುದ್ಧವಾಗಿ ಇದೆಯೋ ಎಂಬುದಾಗಿ ನಾವು ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳಬೇಕು. We are from different background. ನಾವು ಬೇರೆ ಹಿನ್ನೆಲೆಗಳಿಂದ ನಾವು ಬಂದಂತವರು. But when we came to the Lord at the cross, all that differences melted away. We became children of God. ಆದರೆ ನಾವೆಲ್ಲರೂ ಆ ಶಿಲುಬೆಯ ಬಳಿಗೆ ಬಂದಾಗ ಈ ನಮ್ಮ ಹಿನ್ನೆಲೆಗಳು, ನಮ್ಮ ಭಿನ್ನಾಭಿಪ್ರಾಯಗಳೆಲ್ಲವೂ ಕೂಡ ಅದು ಕರಗಿ ಹೋಗಿ ನಾವು ದೇವರ ಮಕ್ಕಳು ಆಗಿದ್ದೇವೆ. But yet we see many times believers giving importance to their caste, their language, their economic status, their education. Washed by the same blood of the Lord, children of the same heavenly Father. This
Jonah's book, last chapter, is reminding us that. ಆದರೆ ನಾವು ಅನೇಕ ಬಾರಿ ದುಃಖಕರವಾದಂತ ಒಂದು ಸಂಗತಿಯನ್ನ ವಿಶ್ವಾಸಿಗಳ ಮಧ್ಯದಲ್ಲಿ ನೋಡುತ್ತೇವೆ. ಏನೆಂದರೆ ಅವರು ಈಗಲೂ ಕೂಡ ವಿಶ್ವಾಸಿಗಳಾದರೂ ನಂತರವೂ ಕೂಡ ಅವರ ಒಂದು ಜಾತಿ, ಅವರ ಒಂದು ವಿದ್ಯಾಭ್ಯಾಸ, ಹಣ, ಬಲ ಈ ರೀತಿಯಾದಂತ ಸಂಗತಿಗಳಿಗೆ ಪ್ರಾಮುಖ್ಯವನ್ನ ಕೊಡ್ತಾರೆ. ಆದ್ರೆ ನಾವು ಈ ರೀತಿಯಾಗಿ ಕೊಡಬಾರದು. ಯಾಕೆಂದ್ರೆ ನಾವು ಕ್ರಿಸ್ತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟವರು, ತೊಳೆಸಲ್ಪಟ್ಟವರು ಆಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. After getting angry and after being displeased, we read in verse 2, and he prayed unto the Lord. ಈ ರೀತಿಯಾಗಿ ದೇವರ ವಿರುದ್ಧವಾಗಿ ಆತನು ಸಿಟ್ಟುಗೊಂಡು ಕರಕರೆಯಾಗಿ ಆತನು ಈ ರೀತಿಯಾಗಿ ಪ್ರಾರ್ಥನೆ ಮಾಡುವುದನ್ನ 2ನೇ ವಚನದಲ್ಲಿ ನಾವು ಓದುತ್ತೇವೆ. In chapter 2, we studied the wonderful prayer of Jonah. 2ನೇ ಅಧ್ಯಾಯದಲ್ಲಿ ಯೋನನು ಮಾಡಿದಂತ ಅದ್ಭುತವಾದಂತ ಪ್ರಾರ್ಥನೆಯನ್ನ ನಾವು ಅಧ್ಯಯನ ಮಾಡಿದ್ದೇವೆ. That was a prayer of repentance. ಆ ಒಂದು ಪ್ರಾರ್ಥನೆಯು ಅದು ಪಶ್ಚಾತ್ತಾಪ ಪ್ರಾರ್ಥನೆ ಆಗಿತ್ತು. This is a prayer from a bad attitude. ಆದರೆ ಈ ಒಂದು ಪ್ರಾರ್ಥನೆ ಕೆಟ್ಟದಾದಂತ ಒಂದು ಮನೋಭಾವದಿಂದ ಅದು ಬರುವಂತದಾಗಿದೆ. And then he's telling, Lord, I knew about you. That is why I didn't want to go to Nineveh. ಆತನು ಈ ರೀತಿಯಾಗಿ ಹೇಳುತ್ತಾನೆ, ನೀನು ದಯೆಯು ಕನಿಕರವುಳ್ಳ ಅಂದ್ರೆ ಮಹಾಕೃಪೆಯುಳ್ಳ ದೇವರು, ಮಾಡಬೇಕಿಂತ ಕೇಡಿಗೆ ಮರುಗುವವನು ಎಂದು ನಾನು ತಿಳಿದೆ ತಾರ್ಷೀಸಿಗೆ ಓಡಿ ಹೋಗಲು ತ್ವರೆಪಟ್ಟನೆಂಬುದಾಗಿ ದೇವರ ಬಳಿಯಲ್ಲಿ ಹೇಳುತ್ತಾನೆ. He's talking about the mercy and kindness of God, and now he is getting upset and angry. ಆತನು ದೇವರ ಕರುಣೆ ಮತ್ತು ದೀರ್ಘಶಾಂತಿ ಕೃಪೆ ಕುರಿತಾಗಿ ಮಾತನಾಡಿ, ಆದರೆ ದೇವರ ವಿರುದ್ಧವಾಗಿ ಸಿಟ್ಟು ಹೊಂದುವುದನ್ನ ನಾವಿಲ್ಲಿ ನೋಡುತ್ತೇವೆ. He said, I know who you are. ನೀನು ಎಂತವನು ಎಂಬುದಾಗಿ ನನಗೆ ಚೆನ್ನಾಗಿ ಗೊತ್ತು ಎಂಬುದಾಗಿ ಆತನು ಹೇಳುತ್ತಾನೆ. In chapter 3, verse 9, the people of Nineveh is telling, who knows? Maybe God will show mercy to us. Who can tell? Because they were not sure. 3ನೇ ಅಧ್ಯಾಯದ 9ನೇ ವಚನದಲ್ಲಿ ನಿನೆವೆಯ ಜನರು ಈ ರೀತಿಯಾಗಿ ಅವರು ಹೇಳಿದರು, ದೇವರು ಒಂದು ವೇಳೆ ಮನಮರುಗಿ ಹಿಂದಿರುಗಿ ತನ್ನ ಉಗ್ರಕೋಪವನ್ನು ತೊಲಗಿಸಾನು, ನಾವು ನಾಶವಾಗದೆ ಉಳಿದೇವು ಎಂಬುದನ್ನು ನಿನೆವೆಯಲ್ಲೆಲ್ಲ ಸಾರಿಸಿದನು. ಅಂದ್ರೆ ಇವರಿಗೆ ನಿಜವಾಗಿ ದೇವರು ಈ ರೀತಿಯಾಗಿ ಆತನು ಈ ಸಂಗತಿಯನ್ನ ಅಥವಾ ನ್ಯಾಯ ತೀರ್ಪನ್ನ ತೆಗೆದು ಹಾಕುತ್ತಾನೋ ಇಲ್ಲೋ ಎಂಬುದಾಗಿ ಅವರಿಗೆ ಗೊತ್ತಿರಲಿಲ್ಲ. And they didn't know the character of God. Here is a servant of God who knows the character of God, yet he is angry. ಈ ಜನರಿಗೆ ದೇವರ ಒಂದು ಗುಣಲಕ್ಷಣ ಅಥವಾ ವ್ಯಕ್ತಿತ್ವವು ಏನೆಂಬುದಾಗಿ ಅವರಿಗೆ ಸ್ಪಷ್ಟವಾಗಿ ತಿಳಿದಿರಲಿಲ್ಲ. ಆದರೆ ಇಲ್ಲಿ ದೇವರ ಸೇವಕನಾದಂತವನಿಗೆ ಆತನಿಗೆ ಚೆನ್ನಾಗಿ ದೇವರ ವ್ಯಕ್ತಿತ್ವವು ಗುಣಲಕ್ಷಣವು ಏನೆಂಬುದಾಗಿ ಗೊತ್ತಿತ್ತು. Verse 3, therefore now, O Lord, take, I beseech thee, my life from me. It is better for me to die than to live. ಆದ್ದರಿಂದ ಇಲ್ಲಿನ 3ನೇ ವಚನದಲ್ಲಿ ಈಗ ಈ ರೀತಿಯಾಗಿ ಆತನು ಹೇಳುತ್ತಾನೆ, ಈಗ ಯೆಹೋವನೇ ನನ್ನ ಪ್ರಾಣವನ್ನ ತೆಗೆ, ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂದು ವಿಜ್ಞಾಪಿಸಿಕೊಂಡನು. What a strange prayer. ಎಂತಹ ಒಂದು ವಿಚಿತ್ರವಾದಂತಹ ಒಂದು ಪ್ರಾರ್ಥನೆ ಆಗಿದೆ. He is not the only one, by the way, who prayed to die. ಈತನು ಮಾತ್ರ ಸಾಯುವುದಕ್ಕೋಸ್ಕರ ಆತನು ಪ್ರಾರ್ಥನೆ ಮಾಡಲಿಲ್ಲ, ಬೇರೆಯವರು ಕೂಡ ಮಾಡಿದ್ದಾರೆ. God's servants, many of them desired death. ದೇವರ ಸೇವಕರಲ್ಲಿ ಅನೇಕರು ಈ ಒಂದು ಮರಣವನ್ನ ಅವರು ಅಪೇಕ್ಷಿಸಿದರು, ಪ್ರಾರ್ಥನೆ ಮಾಡಿದರು. When Moses was facing the challenges from the people of Israel, he asked God to take his life. ಮೋಶೆಯು ಆತನು ಇಸ್ರೇಲ್ ಜನರ ಒಂದು ವಿರುದ್ಧತನದಿಂದ ಅವರು ಮಾಡುವ ಸಂಗತಿಗಳನ್ನ ನೋಡಿ ಆತನು ಮರಣವನ್ನ ಹೊಂದಬೇಕೆಂಬುದಾಗಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುತ್ತಾನೆ. Elijah, when Jezebel threatened to kill his life, he went and he hid and he said, God, take my life. ಎಲಿಯನು ಕೂಡ ಆತನು ದುಷ್ಟಳಾದಂತ ಜೆಸಬೇಳಳು ತನ್ನ ಒಂದು ಪ್ರಾಣವನ್ನ ತೆಗೆಯುತ್ತೇನೆ ಎಂಬುದಾಗಿ ಆತನಿಗೆ ತಿಳಿಸುವ ಸಂಗತಿ ಆತನಿಗೆ ಮುಟ್ಟಿದಾಗ ಆತನು ಅಡಗಿಕೊಂಡು ದೇವರನ್ನ ಒಂದು ಪ್ರಾಣವನ್ನ ತೆಗೆದು ಬಿಡು ಎಂಬುದಾಗಿ ಪ್ರಾರ್ಥಿಸುತ್ತಾನೆ. Job, when he was going through the worst difficulty, he also said, why I was born? I wish I had gone from my mother's womb to the tomb. ಯೋಬನು ಕೂಡ ತನ್ನ ಒಂದು ಬಹಳ ಕಷ್ಟಕರವಾದಂತಹ ಸಂಗತಿಯಲ್ಲಿ ಕೂಡ ಆತನು ಪ್ರಾರ್ಥಿಸುತ್ತಾನೆ, ನಾನು ಹುಟ್ಟಿದೆನೋ ಎಂಬುದಾಗಿ, ನನ್ನ ತಾಯಿಯ ಉದರಿಂದ ಬರುವುದಕ್ಕೆ ಮುಂಚೆಯೇ ನಾನು ಆ ಒಂದು ಸಮಾಧಿಗೆ ಹೋಗಿದ್ದರೆ ಎಷ್ಟೋ ಚಂದ ಎಂಬುದಾಗಿ ಆತನು ಹೇಳುವುದನ್ನು ಕೂಡ ನಾವು ಕೇಳುತ್ತೇವೆ. Many of them prayed like this
in the challenges they faced, there was no result in their ministry, or they were facing severe problem. But Jonah was not like that. ಅನೇಕರು ತಮ್ಮ ಒಂದು ಸೇವೆಯಲ್ಲಿ ಯಾವ ಫಲಿತಾಂಶವು ಅಥವಾ ಜನರಿಂದ ಬಹಳ ಬಹಳ ತೊಂದರೆಯನ್ನ ಅನುಭವಿಸುವಾಗ ಅವರು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದರು. ಆದರೆ ಯೋನನಿಗೆ ಯಾವ ಒಂದು ತೊಂದರೆ ಇರಲಿಲ್ಲ, ಆದರೂ ಆತನು ಪ್ರಾರ್ಥನೆ ಮಾಡುತ್ತಿದ್ದಾನೆ ಹೀಗೆ. So when we look at Moses or Elijah or Job, God had a better plan for them at the end. Even though they said like that, they realized their failure and God has blessed them double. ಮತ್ತು ಮೋಶೆ, ಎಲಿಯ ಮತ್ತು ಯೋಬನ ಕುರಿತಾಗಿ ದೇವರಿಗೆ ಒಂದು ಚಿತ್ತವಿತ್ತು. ಅವರು ಆ ರೀತಿಯಾಗಿ ಮರಣವು ನನ್ನ ಜೀವನವನ್ನು ತೆಗೆದು ಬಿಡುವುದಾಗಿ ಪ್ರಾರ್ಥನೆ ಮಾಡಿದಾಗಿಯೂ ಕೂಡ ಆ ರೀತಿಯಾಗಿ ಮಾಡಲಿಲ್ಲ. ಆದ್ರೆ ಕೊನೆಯಲ್ಲಿ ಅವರಿಗೆ ಒಂದು ದೊಡ್ಡದಾದಂತ ಆಶೀರ್ವಾದವು ಎರಡು ಪಟ್ಟು ಅವರಿಗೆ ಬರುವುದನ್ನ ನಾವು ನೋಡುತ್ತೇವೆ. Jeremiah 29:11, God says, I have a plan for you. That is a plan not to damage you, but to give you a good end. ಈ ಒಂದು ಯೆರೆಮೀಯನ ಪ್ರವಾದನ ಗ್ರಂಥ 29:11 ನಾವು ಓದುತ್ತೇವೆ, ನನ್ನ ಒಂದು ಯೋಜನೆಯು ಅದು ಉತ್ತಮವಾಗಿರುವಂತದ್ದಾಗಿದೆ ನಿನಗೋಸ್ಕರ ಎಂಬುದಾಗಿ, ಅದು ನಿರೀಕ್ಷೆಯನ್ನ ತರುವಂತದ್ದಾಗಿದೆ ಎಂಬುದಾಗಿ ದೇವರು ಆತನಿಗೆ ತಿಳಿಸಿದನು. So many servants prayed like that, but Jonah's prayer is totally out of place. ಅನೇಕ ಸೇವಕರು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ರು, ಆದ್ರೆ ಯೋನನ ಪ್ರಾರ್ಥನೆ ಬೇರೆಯದೇ ಆಗಿತ್ತು. Apostle Paul also said it is far better to be absent from the body and to be present with the Lord. ಅಪೊಸ್ತಲನಾದ ಪೌಲನು ಕೂಡ ಆತನು ಈ ಒಂದು ಬದುಕುದಾದ ಕ್ರಿಸ್ತನು ಸಾಯುವುದಾದರೆ ಅದು ಲಾಭವೇ ಸರಿ ಎಂಬುದಾಗಿ ಆತನು ತಿಳಿಸಿದನು. And that is after fulfilling his ministry, he wanted to be with the Lord. ಆತನು ತನ್ನ ಸೇವೆಯನ್ನ ಮುಗಿಸಿದ ಮೇಲೆ ತಾನು ಕರ್ತನ ಬಳಿಗೆ ಹೋಗುವುದು ಉತ್ತಮ ಎಂಬುದಾಗಿ ಕೂಡ ಆತನ ಒಂದು ಆಶೆ ಆಗಿತ್ತು. For Jonah, the ministry was a great success. Instead of rejoicing with the salvation of people, he wanted to commit suicide or he wanted to die. ಆತನು ಆದ್ರೆ ಯೋನನಲ್ಲಿ ನಾವು ನೋಡುತ್ತೇವೆ, ತನ್ನ ಒಂದು ಸೇವೆ ಮುಗಿದ ನಂತರ ದೊಡ್ಡ ಒಂದು ದೇವರಿಂದ ಫಲಿತಾಂಶವನ್ನ, ಅಂದ್ರೆ ಆ ಒಂದು ಪಾಪಿಗಳು ದೇವರ ಕಡೆಗೆ ತಿರುಗಿಕೊಳ್ಳುವುದನ್ನು ಆತನು ನೋಡಿದಾಗಿಯೂ ಕೂಡ ಆತನು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಥವಾ ದೇವರು ತನ್ನ ಪ್ರಾಣವನ್ನು ತೆಗೆದುಕೊಡಬೇಕೆಂಬುದಾಗಿ ಆತನು ಪ್ರಾರ್ಥಿಸುತ್ತಾನೆ ವಿಚಿತ್ರವಾಗಿ. Again, he forgot his experience of how God has shown so much grace to him who was not deserving that grace. ಮತ್ತು ಆತನು ದೇವರಿಂದ ತಾನು ಹೊಂದುವುದಕ್ಕೆ ಅಯೋಗ್ಯನಾಗಿರುವಂತ ಒಂದು ಕೃಪೆಯನ್ನ ದೇವರು ಅವನಿಗೆ ಒದಗಿಸಿದಾಗಿಯೂ ಕೂಡ ಅದನ್ನು ಆತನು ಮರೆತು ಹೋಗುತ್ತಾನೆ. When pride is in us, we cannot tolerate God's grace to others. ನಮ್ಮ ಮನಸ್ಸಿನಲ್ಲಿ ತಪ್ಪಾದಂತ ಒಂದು ಅರ್ಥೈಸುವಿಕೆ ಮತ್ತು ಗರ್ವವು ಇರುವಾಗ ಬೇರೆಯವರಿಗೆ ದೇವರು ತೋರಿಸುವಂತ ಕೃಪೆಯನ್ನ ನೋಡಿ ನಾವು ಸಹಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. In spite of this attitude, verse 4, God is asking him a question. Does thou well to be angry? Verse 4. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ್ಯೂ ಕೂಡ ದೇವರು ಆತನು ಒಂದು ಪ್ರಶ್ನೆಯನ್ನ ಯೋನನಿಗೆ ಕೇಳುವಂತದ್ದು 4ನೇ ವಚನದಲ್ಲಿ. ಅದಕ್ಕೆ ಯೆಹೋವನು, ನೀನು ಸಿಟ್ಟುಗೊಳ್ಳುವುದು ಸರಿಯೋ ಎಂದು ಕೇಳಿದನು. And God repeats that question in verse 9 again. God said to Jonah, does thou well to be angry for the good? And he said, I do well to be angry even unto death. 9ನೇ ವಚನದಲ್ಲಿ ತಿರುಗಿ ಅದೇ ಪ್ರಶ್ನೆಯನ್ನ ದೇವರು ಯೋನನಿಗೆ ಕೇಳುತ್ತಾನೆ. ಅಲ್ಲಿ ನಾವು ಈ ರೀತಿಯಾಗಿ ಓದುತ್ತೇವೆ, ಆಗ ದೇವರು ಯೋನನನ್ನ, ನೀನು ಸೋರೆಗಿಡಕ್ಕಾಗಿ ಸಿಟ್ಟುಗೊಳ್ಳುವುದು ಸರಿಯೋ ಎಂದು ಕೇಳಲು ಯೋನನು, ಮರಣವಾಗುವಷ್ಟು ಸಿಟ್ಟುಗೊಳ್ಳುವುದು ಸರಿಯೇ ಎಂದು ಉತ್ತರ ಕೊಟ್ಟನು. So it's very difficult to understand the arrogant answer of God's servant. ಇಲ್ಲಿ ಈ ರೀತಿಯಾದಂತ ಕಠಿಣವಾದಂತ ಒಂದು ಉತ್ತರ ದೇವರಿಗೆ ಕೊಡುವಂತ ಮನೋಭಾವವನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. He has seen the power and strength of God in the storm. ದೇವರ ಒಂದು ಬಲವನ್ನ, ಶಕ್ತಿಯನ್ನ ಆ ಒಂದು ಸಮುದ್ರದಲ್ಲಿ ಆದಂತ ಬಿರುಗಾಳಿಯಲ್ಲಿ ನಾವು ನೋಡಿದ್ದೇವೆ. In that such a difficult place, how God protected him in the belly of the fish. He has experienced all this. ಮತ್ತು ಆ ಒಂದು ದೊಡ್ಡ ತಿಮಿಂಗಿಲಿನ ಹೊಟ್ಟೆಯೊಳಗೆ ಆ ರೀತಿಯಾಗಿ ದೇವರು ಆತನನ್ನು ಸಂರಕ್ಷಿಸಿದ್ದನ್ನ ಎಲ್ಲವನ್ನ ಆತನು ಅನುಭವಿಸಿದ್ದಾನೆ. Here is a 6 feet, I don't know how tall Jonah was. Let's say a 6 feet clay man answering in such a way to the Almighty God.
ಇಲ್ಲಿ ನಾವು ನೋಡುತ್ತೇವೆ ಒಂದು ಆತನ ಉದ್ದ ಎಷ್ಟೆಂಬುದಾಗಿ ನಮಗೆ ಗೊತ್ತಿಲ್ಲ, ಆದ್ರೆ ಯೋನನು ಒಂದು 6 ಅಡಿ ಉದ್ದದ ಒಬ್ಬ ಮಣ್ಣಿನ ಒಬ್ಬ ಮನುಷ್ಯನು. ಆತನು ಇಂತಹ ಶ್ರೇಷ್ಠನಾದಂತ ಸರ್ವಶಕ್ತನಾದಂತ ದೇವರ ವಿರುದ್ಧವಾಗಿ ಈ ರೀತಿಯಾಗಿ ಮಾತನಾಡುತ್ತಿದ್ದಾನೆ. Bible says the Lord is the potter, we are the clay. ದೇವರ ವಾಕ್ಯವು ತಿಳಿಸುತ್ತದೆ, ಯೆಹೋವನು ಅಥವಾ ದೇವರು ಆತನು ಕುಂಬಾರನು, ನಾವು ಮಣ್ಣು ಎಂಬುದಾಗಿ. Jonah expected God to destroy the people of Nineveh. ಯೋನನು ದೇವರು ಈ ಒಂದು ನಿನೆವೆ ಪಟ್ಟಣದವರನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾನೆಂಬುದಾಗಿ ಆತನ ಒಂದು ಆಶೆ ಅಥವಾ ಆತನ ಒಂದು ಅಪೇಕ್ಷೆ ಆಗಿತ್ತು. Maybe another problem that made him angry, that he was a prophet. ಇನ್ನೊಂದು ಕಾರಣ ಆತನಿಗೆ ಕೋಪ ಮಾಡುವುದಕ್ಕೆ ಕಾರಣವಾಗಿದೆ ಏನಂದ್ರೆ ಆತನು ಒಬ್ಬ ಪ್ರವಾದಿಯಾಗಿದ್ದನು. And the Bible says if a prophet give a prophecy and it does not fulfill, he will be considered a false prophet. ಒಬ್ಬ ಪ್ರವಾದಿಯು ಆತನು ದೇವರ ಸಂಗತಿಯನ್ನ ಅಥವಾ ಸಂದೇಶವನ್ನ ಆತನು ತರುವಾಗ ಆ ಸಂದೇಶವು ಅದು ನೆರವೇರದೆ ಹೋಗುವಾಗ ಆತನು ಒಬ್ಬ ತಪ್ಪಾದಂತ ಅದು ಸುಳ್ಳು ಪ್ರವಾದಿ ಎಂಬುದಾಗಿ ಎಣಿಸಲ್ಪಡುತ್ತದೆ. Maybe he was thinking about his self-esteem. What will happen if what I prophesied did not take place? ಆ ರೀತಿಯಾಗಿ ಆತನು ಆಲೋಚನೆ ಮಾಡಿರಬಹುದು, ನಾನು ಪ್ರವಾದಿಸಿದಂತ ಮಾತು ಅದು ನೆರವೇರದೆ ಹೋಗಿದರೆ ಏನಾಗುತ್ತದೆ ಎಂಬುದಾಗಿ. A totally self-centered, more than the salvation of the soul, he was thinking about his ego, his prestige, and he wanted God to destroy them. ಆ ಒಂದು ಜನರ ಒಂದು ರಕ್ಷಣೆಗಿಂತ ಶ್ರೇಷ್ಠವಾದಂತ ಸಂಗತಿಗಿಂತ ತನ್ನ ಒಂದು ಸ್ಥಾನಮಾನದ ಕುರಿತಾಗಿ ಆತನು ಆಲೋಚಿಸಿದನು. Verse 5, we saw Jonah went out of the city, sat in the east side of the city, and there made him a booth, sat under it in the shadow, till he might see what would become in the city. 5ನೇ ವಚನದಲ್ಲಿ, ಅನಂತರ ಯೋನನು ಪಟ್ಟಣವನ್ನ ಬಿಟ್ಟು ಅದರ ಮೂಡಲಲ್ಲಿ ಒಂದು ಗುಡಿಸಲನ್ನು ಮಾಡಿಕೊಂಡು ಪಟ್ಟಣವು ಏನಾಗುವುದೋ ಎಂದು ನೋಡುತ್ತಾ ಅದರ ನೆರಳಿನಲ್ಲಿ ಕೂತುಕೊಂಡಿದ್ದನು. Jonah waiting to see the judgment of God on Ninevites. ಯೋನನು ಆ ಒಂದು ನಿನೆವೆ ಪಟ್ಟಣಕ್ಕೆ ಬರಬೇಕಾದಂತ ಒಂದು ನ್ಯಾಯ ತೀರ್ಪನ್ನ ಎದುರು ನೋಡುತ್ತಿದ್ದನು. He was waiting for fire and brimstone to fall on them like it happened on Sodom and Gomorrah. ಆತನು ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಮಳೆಯು ಬೆಂಕಿ ಕಂದಕಗಳು ಅದು ಬೀಳುವ ಹಾಗೆ ಈ ಒಂದು ಪಟ್ಟಣದ ಮೇಲೆಯೂ ಬೀಳುವುದನ್ನು ಆತನು ಎದುರು ನೋಡುತ್ತಿದ್ದನು. And how sad it is when we have no concern about the value of soul. ಮತ್ತು ಯಾವ ರೀತಿಯಾಗಿ ಒಂದು ಆತ್ಮಕ್ಕೆ ಇರುವಂತ ಬೆಲೆಯನ್ನ ನಾವು ಅರ್ಥ ಮಾಡಿಕೊಳ್ಳದೆ ಹೋಗುವಾಗ ಅದು ಎಷ್ಟು ದುಃಖಕರವಾಗಿರುವಂತದ್ದಾಗಿದೆ. We read he made a booth for himself. ಅಲ್ಲಿ ನಾವು ಓದುತ್ತೇವೆ ಆತನೊಂದು ಗುಡಿಸಲನ್ನ ಕಟ್ಟಿಕೊಂಡನು. He wanted some comfort now. ಅಲ್ಲಿ ಆತನಿಗೆ ಒಂದು ಅನುಕೂಲವಾಗಿ ಆತನಿಗೆ ಇರಬೇಕಾಗಿತ್ತು. And we will see in verse 6 that God added to his comfort by preparing a plan to come over Jonah, that and he was exceedingly glad. ಮತ್ತು ಆ ಒಂದು ಅನುಕೂಲವನ್ನ ಇನ್ನು ಹೆಚ್ಚಿಸುವುದಕ್ಕಾಗಿ ದೇವರು ಆತನು ಇದ್ದಂತ ಸ್ಥಳದಲ್ಲಿ ಅಂದ್ರೆ ಯೋನನ ಮೇಲ್ಗಡೆ ಒಂದು ಸೋರೆ ಗಿಡವು ಹಬ್ಬಿ ಅವನ ತಲೆಗೆ ನೆರಳಾಗಿ ಅವನ ಕರಕರೆಯನ್ನ ತಪ್ಪಿಸುವಂತೆ ಏರ್ಪಡಿಸಿದನೆಂಬುದಾಗಿ ಓದುತ್ತೇವೆ. ಸಂತೋಷವಾಗಿದ್ದನು. We are happy when everything is comfortable. ಮತ್ತು ನಾವು ಕೂಡ ಎಲ್ಲವೂ ಕೂಡ ನಮಗೆ ಅನುಕೂಲವಾಗಿರುವಾಗ ನಾವು ಸಂತೋಷದಿಂದಿರುತ್ತೇವೆ. Verse 8 says, verse 7, God prepared a worm when the morning arose the next day, and it smote the gourd and it withered. 7ನೇ ವಚನದಲ್ಲಿ, ಮಾರನೆಯ ದಿನ ಅರುಣೋದಯದಲ್ಲಿ ದೇವರು ಒಂದು ಹುಳಕ್ಕೆ ಅಪ್ಪಣೆ ಮಾಡಿದನು, ಅದು ಸೋರೆ ಗಿಡವನ್ನ ಹೊಡೆಯಲು ಒಣಗಿ ಹೋಯಿತು ಎಂಬುದಾಗಿ ಓದುತ್ತೇವೆ. See, we read from the book of Job, God can give, God can take away. ಯೋಬನ ಪುಸ್ತಕದಿಂದ ನಾವು ಅರ್ಥ ಮಾಡಿಕೊಡುತ್ತೇವೆ, ದೇವರು ಆತನು ಕೊಡುತ್ತಾನೆ ಮತ್ತು ತೆಗೆದುಕೊಳ್ಳುವುದಕ್ಕೆ ಆತನಿಗೆ ಶಕ್ತಿ. It is the same God who prepared the gourd that also prepared the worm. ಈ ಒಂದು ಸೋರೆ ಗಿಡವನ್ನ ಉಂಟು ಮಾಡಿದಂತ ದೇವರೇ ಆ ಒಂದು ಹುಳವನ್ನ ಕೂಡ ಉಂಟು ಮಾಡಿದಂತವನು. We many times rejoice in temporal blessings in our life. ಅನೇಕ ಬಾರಿ ನಮಗೆ ಆಗುವಂತ ತಾತ್ಕಾಲಿಕವಾದಂತ ಆಶೀರ್ವಾದಗಳಿಗೆ ನಾವು ಬಹಳ ಸಂತೋಷ ಪಡುತ್ತೇವೆ. Our God has the power to show mercy on us. He also has the power to bring a discipline in our life. ನಮ್ಮ ಜೀವಿತದಲ್ಲಿ ದೇವರು ಆತನು ಕರುಣೆಯನ್ನ ನಮ್ಮ ಜೀವಿತದಲ್ಲಿ ತೋರಿಸುವುದಕ್ಕೂ ಮತ್ತು
ನಮ್ಮ ಜೀವಿತದಲ್ಲಿ ಶಿಸ್ತು ಕ್ರಮವನ್ನ ತರುವುದಕ್ಕೂ ಆತನಿಗೆ ಅಧಿಕಾರ ಉಂಟು. When we study the Bible, we see about the judgment of God, and it is called in Isaiah 28:21. It is the strange work of God, the judgment. ಯೆಶಾಯನ ಪ್ರವಾದನ ಗ್ರಂಥ 18ನೇ ಅಧ್ಯಾಯ 28:21. 28ನೇ ಅಧ್ಯಾಯ 21ನೇ ವಚನದಲ್ಲಿ ಒಂದು ದೇವರ ನ್ಯಾಯ ವಿಚಾರಣೆಯು ಅದು ವಿಚಿತ್ರವಾದಂತಹ ಒಂದು ಸಂಗತಿಯು ಎಂಬುದಾಗಿ ನಾವು ಓದುತ್ತೇವೆ. But in Micah 7:18 we read, he delights to show mercy. ಮತ್ತು ಮೀಕನ ಪ್ರವಾದನ ಗ್ರಂಥದಲ್ಲಿ ನಾವು ಓದುತ್ತೇವೆ, ಆತನು ಕರುಣೆಯನ್ನ ತೋರಿಸುವುದರಲ್ಲಿ ಬಹಳ ಸಂತೋಷಿಸುತ್ತಾನೆ ಎಂಬುದಾಗಿ. His mercy is for ever and ever. ಆತನ ಒಂದು ಕರುಣೆಯು ಸದಾ ಕಾಲವು ಇರುವಂತದ್ದಾಗಿದೆ. So judgment is God's work, but it is a strange work. ನ್ಯಾಯ ತೀರ್ಪು ದೇವರು ಮಾಡಬೇಕಾದಂತ ಅದು ಕಾರ್ಯವಾಗಿದೆ, ಆದ್ರೆ ಅದು ಅಪರೂಪವಾದಂತ ಅದು ಕಾರ್ಯವಾಗಿದೆ ಎಂಬುದಾಗಿ ನಾವು ಓದುತ್ತೇವೆ. The God who allowed the gourd to come up also allowed the worm to come up. ದೇವರು ಆತನು ಸೋರೆ ಗಿಡವನ್ನ ಆತನೇ ಉಂಟು ಮಾಡಿದನು ಮತ್ತು ಅದಕ್ಕೆ ಬರುವ ಹಾಗೆ ಆ ಒಂದು ಹುಳುವನ್ನು ಕೂಡ ಆತನೇ ಮಾಡಿದನು. You know, Job wife, when she told Job to curse God and die, Job said, good and evil both comes from God, we should take both. ಈ ಒಂದು ಯೋಬನ ಹೆಂಡತಿ ದೇವರನ್ನ ಶಪಿಸಿ ನೀನು ಸಾಯಿ ಎಂಬುದಾಗಿ ಹೇಳುವಾಗ ಯೋಬನು ಆತನು ಹೇಳುವಂತದ್ದು, ಒಳ್ಳೆಯದು ಕೆಟ್ಟದು ಅದು ನಾವು ಯೆಹೋವನಿಂದಲೇ ಸ್ವೀಕರಿಸುವುದು ಎಂಬುದಾಗಿ ಆತನು ಹೇಳುತ್ತಾನೆ. In verse 8 we see God prepared a vehement east wind which blew upon Jonah's head. 8ನೇ ವಚನದಲ್ಲಿ ಸೂರ್ಯನು ಹುಟ್ಟಿದಾಗ ದೇವರು ಬಿಸಿಯಾದ ಮೂಡಣ ಗಾಳಿಯನ್ನ ಏರ್ಪಡಿಸಿದನು ಎಂಬುದಾಗಿ ಓದುತ್ತೇವೆ. It beat upon Jonah's head. ಬಿಸಿಲು ಯೋನನ ತಲೆಗೆ ಹೊಡೆಯಲು. And again, what is his wish? He wished in himself to die and said, it is better for me to die than to live. ಮತ್ತು ಅಲ್ಲಿಯೂ ಕೂಡ ಆತನು ಈ ರೀತಿಯಾಗಿ ಕೂಗಿಕೊಳ್ಳುತ್ತಾನೆ, ಸಾಯುವುದೇ ಲೇಸು, ಮರಣವನ್ನ ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂಬುದಾಗಿ ಮರಣವನ್ನ ಕೇಳಿಕೊಂಡನು. Even when that east wind came, he was fainting. Still, there is no attitude change. How sad! ಆ ಒಂದು ಬಿಸಿಯಾದ ಮೂಡಣ ಗಾಳಿ ಆತನ ತಲೆಗೆ ಹೊಡೆಯುವಾಗ ಆತನು ಮೂರ್ಛೆ ಹೋಗುತ್ತಿದ್ದನು. ಆ ಒಂದು ಮೂರ್ಛೆ ಹೋಗುವ ಸಂದರ್ಭದಲ್ಲಿಯೂ ಕೂಡ ಆತನು ನಾನು ಸಾಯುವುದೇ ಲೇಸು ಎಂಬುದಾಗಿ ಆತನು ಮರಣವನ್ನ ಬಯಸುತ್ತಾನೆ ಎಂಬುದಾಗಿ ಓದುತ್ತೇವೆ. ಯಾವ ಪಶ್ಚಾತ್ತಾಪವು ಮನೋಭಾವನೆ ಬದಲಾವಣೆಯೂ ಇಲ್ಲ. Dear brothers and sisters, what will it take to bring change in our attitude? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಮನಸ್ಸಿನಲ್ಲಿ ಬದಲಾವಣೆ ಆಗುವುದಕ್ಕೆ ನಮ್ಮಲ್ಲಿ ಯಾವ ಒಂದು ಸಂಗತಿ ಬರಬೇಕಾಗಿದೆ? COVID-19, ಒಂದು COVID-19 ಆಗಿರಬೇಕು. sickness in our life, ನಮ್ಮ ಜೀವಿತದಲ್ಲಿ ಅನಾರೋಗ್ಯವು, loss of job, ಈ ಒಂದು ಕೆಲಸವನ್ನ ಕಳೆದುಕೊಳ್ಳುವುದೋ, financial difficulty. ಈ ಒಂದು ಆರ್ಥಿಕವಾದಂತ ಸಮಸ್ಯೆಯೋ. We are living in a time unprecedented. Never in our history a situation like that. This should bring us closer to God. ನಮ್ಮ ಒಂದು ಜೀವಮಾನದಲ್ಲಿ ಈ ರೀತಿಯಾದಂತ ಸಂಗತಿಯು ಎಂದೂ ನಡೆದಿರಲಿಲ್ಲ. ಈ ಒಂದು ಸಂಗತಿಯ ಸಮಯದಲ್ಲಿ ನಾವು ದೇವರ ಬಳಿಗೆ ಹತ್ತಿರವಾಗಿ ಬರುವವರು. Still we see attitude problem among God's people. ಆದರೂ ಸಹ ಈ ಮನೋಭಾವನೆಯ ಒಂದು ತೊಂದರೆ ಇರುವಂತದ್ದು ದೇವ ಜನರಲ್ಲಿ ನಾವು ನೋಡುತ್ತೇವೆ. In spite of all that God has done, even the vehement heat could not touch his heart to bring a change in his attitude. ಆ ಒಂದು ಎಲ್ಲವೂ ಕೂಡ ಆದ ನಂತರವೂ ಕೂಡ ಆ ಒಂದು ಬಿರುಗಾಳಿ ಅಥವಾ ಬಿಸಿಲಿನ ಒಂದು ಗಾಳಿ ಆತನಿಗೆ ಹೊಡೆಯುವಾಗಲೂ ಕೂಡ ಆತನ ಮನೋಭಾವದಲ್ಲಿ ಯಾವ ಬದಲಾವಣೆ ಆಗುವುದಿಲ್ಲ ಎಂಬುದಾಗಿ. In this season of lockdown, this is a time God has given us to examine our own life and come back with a greater commitment rather than having different attitudes in our life. ಈ ಒಂದು ಲಾಕ್ಡೌನ್ ಈ ಒಂದು ಸ್ಥಿತಿಯಲ್ಲಿ ನಾವಿರುವಾಗ ನಮ್ಮ ಒಂದು ಸಮರ್ಪಣೆಯು ಇನ್ನೂ ಹೆಚ್ಚಾಗಿ ನಾವು ದೇವರ ಬಳಿಗೆ ಬಂದು ನಾವು ಕೊಡುವವರಾಗಿರಬೇಕು. ನಮ್ಮ ಮನೋಭಾವದಲ್ಲಿ ಬೇರೆ ರೀತಿಯಾದಂತಹ ಮನೋಭಾವ ಇರಬಾರದು. In verse 9, God is again asking Jonah, is it right for you to get angry?
9ನೇ ವಚನದಲ್ಲಿ ಯೋನನಿಗೆ ದೇವರು ಈ ರೀತಿಯಾಗಿ ಹೇಳುತ್ತಾನೆ, ನೀನು ಸೋರೆ ಗಿಡಕ್ಕಾಗಿ ಸಿಟ್ಟುಗೊಳ್ಳುವುದು ಸರಿಯೋ ಎಂದು ಕೇಳುತ್ತಾನೆ. I don't know why God is messing with him, in the sense, why did not he allow him to die? But he is again talking to him. ಇಲ್ಲಿ ನಾನು ಈ ಒಂದು ಒಂದು ಪ್ರಶ್ನೆಯನ್ನ ನನ್ನ ಮನಸ್ಸಿನಲ್ಲಿ ಅದು ಮೂಡುತ್ತದೆ. ಈ ರೀತಿಯಾಗಿ ನಾನು ಕೇಳಿಕೊಡುತ್ತೇನೆ, ಯಾಕೆ ದೇವರು ಆತನ ಪ್ರಾರ್ಥನೆಗೆ ಉತ್ತರ ಕೊಡಲಿಲ್ಲ, ಯಾಕೆ ಇವನನ್ನ ಆತನ ಪ್ರಾಣವನ್ನ ತೆಗೆಯಲಿಲ್ಲ ಎಂಬುದಾಗಿ. I have come across young people, when I tell them about some issue, they said, I want to die. ಯವನಸ್ಥರೊಟ್ಟಿಗೆ ನಾನು ಮಾತನಾಡುವಾಗ ಏನೊಂದು ಕೆಲವು ತೊಂದರೆಗಳು ಆಗಿರುವಾಗ ಅವರೊಟ್ಟಿಗೆ ಅವರು ಈ ರೀತಿಯಾಗಿ ಹೇಳುತ್ತಾರೆ, ನಾನು ಸಾಯಬೇಕು ಎಂಬುದಾಗಿ. Then I ask them, do you know what happened when you die like that? What is life after death? ಈ ರೀತಿಯಾಗಿ ಸಾಯಬೇಕೆಂಬುದಾಗಿ ಹೇಳುವಾಗ ಸತ್ತ ನಂತರ ಈ ಸ್ಥಿತಿಯಲ್ಲಿ ನಿನಗೆ ಏನಾಗುತ್ತದೆ ಎಂಬುದಾಗಿ ನಿನಗೆ ಗೊತ್ತು ಎಂಬುದಾಗಿ ನಾನು ಕೇಳುತ್ತೇನೆ. I tell, an eternal lake of fire is billion times worse than your problem you are going through now. ಆ ಒಂದು ನರಕದ ಆ ಒಂದು ಬೆಂಕಿಯ ಒಂದು ನರಕ ಈಗ ಹಾದು ಹೋಗುತ್ತಿರುವಂತಹ ಸ್ಥಿತಿಗಿಂತ ಎಷ್ಟೋ ಕೋಟಿ ಪಟ್ಟು ಹೆಚ್ಚಾಗಿರುವಂತದ್ದಾಗಿದೆ ಎಂಬುದಾಗಿ ನಾನು ತಿಳಿಸುತ್ತೇನೆ. Some of them tell me it doesn't matter. ಅವರು ಸ್ವಲ್ಪ ಜನರು ಈ ರೀತಿಯಾಗಿ ಹೇಳುತ್ತಾರೆ, ಅದರ ಬಗ್ಗೆ ನಾನೇನು ತಲೆ ಕೆಡಿಸಿಕೊಳ್ಳುವುದಿಲ್ಲ, ಪರವಾಗಿಲ್ಲ ಎಂಬುದಾಗಿ ಹೇಳ್ತಾರೆ. This is man's heart. This is the wicked heart of man, your heart and my heart. ಇದು ಮನುಷ್ಯನ ಕೆಟ್ಟ ಆ ಒಂದು ದುಷ್ಟತನಕ್ಕೆ ಆಗಿ ಹೋಗಿರುವಂತಹ ಹೃದಯ, ನನ್ನ ಮತ್ತು ನಿಮ್ಮ ಹೃದಯವಾಗಿದೆ. The people in the ship got saved. ಆ ಹಡಗಿನಲ್ಲಿದ್ದಂತ ಜನರನ್ನ ದೇವರು ಆತನು ರಕ್ಷಿಸಿದನು. The Ninevites repented and believed. ನಿನೆವೆ ಪಟ್ಟಣದಲ್ಲಿರುವಂತಹ ಜನರು ಅವರು ಪಶ್ಚಾತ್ತಾಪ ಪಟ್ಟು ಅವರು ದೇವರನ್ನ ನಂಬಿದರು. We know that the English song, count your blessing, name them one by one, and it will surprise you what God has done for us. ಆ ಒಂದು ಇಂಗ್ಲಿಷ್ ಹಾಡಿನಲ್ಲಿ ಈ ರೀತಿಯಾಗಿ ಆ ಒಂದು ಸಾಲುಗಳು ಉಂಟು, ದೇವರ ಆಶೀರ್ವಾದಗಳನ್ನ ಒಂದೊಂದಾಗಿ ಹೆಸರಿಟ್ಟು ನೀವು ಆಲೋಚಿಸಿರಿ, ನೆನಪು ಮಾಡಿಕೊಳ್ಳ್ರಿ, ಆಗ ನಿಮಗೆ ಆಶ್ಚರ್ಯವಾಗುತ್ತದೆ ಎಂಬುದಾಗಿ. Jonah is happy about the plant. ಯೋನನು ಆ ಒಂದು ಸೋರೆ ಗಿಡಕ್ಕಾಗಿ ಆತನು ಸಂತೋಷಿಸುತ್ತಾನೆ. Many times we rejoice over temporal things. We can thank God for every comfort God has given us, but that's not where we should rejoice. ಆದರೆ ನಮ್ಮ ಜೀವಿತದಲ್ಲಿಯೂ ಕೂಡ ದೇವರು ಕೊಡುವಂತಹ ತಾತ್ಕಾಲಿಕವಾದಂತಹ ಆಶೀರ್ವಾದದಲ್ಲಿ ನಾವು ಸಂತೋಷಿಸ್ತೇವೆ, ಅದಕ್ಕೆ ದೇವರಿಗೆ ನಾವು ಸ್ತೋತ್ರವನ್ನ ಸಲ್ಲಿಸಬೇಕು. ಹೌದು, ಆದರೆ ನಾವು ಅದರಲ್ಲಿಯೇ ನಾವು ಯಾವಾಗಲೂ ಉಲ್ಲಾಸ ಪಡುವವರಾಗಿರಬಾರದು. We should rejoice when souls are saved. ನಾವು ಆ ಒಂದು ಆತ್ಮಗಳು ರಕ್ಷಣೆ ಪಡುವಾಗ ನಾವು ಸಂತೋಷ ಪಡುವವರು ನಾವಾಗಿರಬೇಕು. The Bible tells us, the Lord tells us not to worry about what you eat, what you drink, what you put on. ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ ಸ್ಪಷ್ಟವಾಗಿ, ನಾವು ಏನು ಉಣ್ಣುತ್ತೇವೋ, ತಿನ್ನುತ್ತೇವೋ, ಕುಡಿಯುತ್ತೇವೋ ಎಂಬುದಾಗಿ ನಾವು ಕಳವಳ ಪಡಬೇಡ್ರಿ ಎಂಬುದಾಗಿ ದೇವರ ವಾಕ್ಯವು ತಿಳಿಸುತ್ತದೆ. At the same time, we should have care. And Paul talks about Timothy, that there's nobody like him who really cares for others. ಪೌಲನು ಆತನು ತಿಮೋತಿಯನ ಕುರಿತಾಗಿ ಈ ರೀತಿಯಾಗಿ ಹೇಳುತ್ತಾನೆ, ನಿಮ್ಮ ವಿಷಯವಾಗಿ ಚಿಂತೆ ಉಳ್ಳವನು ತಿಮೋತಿಯನ ಹಾಗೆ ಬೇರೆ ಯಾರು ಇಲ್ಲ ಎಂಬುದಾಗಿ ಆತನು ತಿಳಿಸುತ್ತಾನೆ. So Bible tells us not to care about temporal things, but to care about others, about lasting things, about the souls. ದೇವರ ವಾಕ್ಯವು ಈ ಒಂದು ತಾತ್ಕಾಲಿಕವಾದಂತಹ ಸಂಗತಿಗಳಿಗೆ ಕಳವಳ ಪಡಬೇಡ್ರಿ ಎಂಬುದಾಗಿ ಹೇಳುತ್ತದೆ, ಮತ್ತು ಆದರೆ ನಿತ್ಯವಾದಂತಹ ಸಂಗತಿಗಳಿಗೋಸ್ಕರ ನೀವು ಆಲೋಚಿಸಿರಿ, ಅದಕ್ಕೋಸ್ಕರ ನೀವು ಎದುರು ನೋಡ್ರಿ ಎಂಬುದಾಗಿ ಅದು ತಿಳಿಸುತ್ತದೆ. Last 2 verses of this chapter, we see the heartbeat of God. 2 ವಚನ ಭಾಗದಲ್ಲಿ ನಾವು ದೇವರ ಒಂದು ಹೃದಯದ ಮಿಡಿತದ ಕುರಿತಾಗಿರುವಂತ ಸಂಗತಿಯನ್ನ ಓದುತ್ತೇವೆ. He said, you had pity on the goat which you did not labor for. It came and it went away. But should I not spare Nineveh, that great city wherein are more than 6,000 people that cannot discern between their left hand and right hand, and also much cattle? 10 ಮತ್ತು 11ನೇ ವಚನ. ಅದಕ್ಕೆ ಯೆಹೋವನು, ನೀನು ಆ ಸೋರೆ ಗಿಡಕ್ಕಾಗಿ ಕಷ್ಟಪಡಲಿಲ್ಲ, ಬೆಳೆಸಲಿಲ್ಲ. ಅದು ಒಂದು ರಾತ್ರಿಯಲ್ಲೂ ಹುಟ್ಟಿ ಒಂದು ರಾತ್ರಿಯಲ್ಲಿ ನಾಶವಾಯಿತು. ಇಂತಹ ಗಿಡಕ್ಕಾಗಿ ನೀನು ಕನಿಕರ ಪಟ್ಟಿರುವಲ್ಲಿ
ಎಡಗೈ ಬಲಗೈ ತಿಳಿಯದ 1,20,000 ನರಪ್ರಾಣಿಗಳು ಬಹು ಪಶುಗಳು ಉಳ್ಳ ಆ ದೊಡ್ಡ ಪಟ್ಟಣವಾದ ನಿನೆವೆಗಾಗಿ ನಾನು ಕನಿಕರ ಪಡಬಾರದೋ ಅಂದನು. See, this is where we see the heartbeat of God. ಇಲ್ಲಿಯೇ ನಾವು ದೇವರದ ಹೃದಯದ ಮಿಡಿತವನ್ನ ನಾವು ನೋಡುತ್ತೇವೆ. He is concerned about the souls that are perishing. We read in 2 Peter 3:9, he doesn't desire anyone to perish. ಇಲ್ಲಿ ನಾವು ನಾಶವಾಗುತ್ತಿರುವಂತ ಆತ್ಮಗಳಿಗೋಸ್ಕರ ದೇವರ ಚಿಂತೆಯನ್ನ ನಾವು ನೋಡುತ್ತೇವೆ. 2 ಪೇತ್ರ 3:19 ನಾವು ಓದುತ್ತೇವೆ, ದೇವರು ಒಬ್ಬನಾದರೂ ನಾಶವಾಗಬಾರದು ಎಂಬುದಾಗಿ ಆತನು ಬಯಸುತ್ತಾನೆ. He valued the soul more than the world. ಆತನು ಈ ಲೋಕಕ್ಕಿಂತ ಹೆಚ್ಚಾಗಿ ಒಂದು ಆತ್ಮಕ್ಕೆ ಆತನು ಮೌಲ್ಯವನ್ನ ಕೊಡುವಂತನಾಗಿದ್ದಾನೆ. I don't know why such a almighty, fearful, holy God talking to this man who is continuously rebellious. ಇಂತಹ ಪರಿಶುದ್ಧನಾದಂತ ಸರ್ವಶಕ್ತನಾದಂತ ದೇವರಾಗಿರುವ ಆತನು ಈ ಒಬ್ಬ ಮನುಷ್ಯನು ಯಾವಾಗಲೂ ವಿರೋಧವನ್ನೇ ಆತನು ಮಾಡಿದಂತವನು ಈತನೊಟ್ಟಿಗೆ ಇನ್ನೂ ಯಾಕೆ ಆತನು ಸಂಭಾಷಣೆ ಮಾಡುತ್ತಿದ್ದಾನೆ ಎಂಬುದಾಗಿ ನಾವು ಆಲೋಚಿಸಬಹುದು. Oh, I'm thankful that God has not given up on me, on you. God is still merciful and He is dealing with us, so there can be a genuine change in us. ಆದರೆ ದೇವರಿಗೆ ನಾವು ಸ್ತೋತ್ರವನ್ನ ಸಲ್ಲಿಸೋಣ. ದೇವರು ನನ್ನೊಟ್ಟಿಗೆ ನಿಮ್ಮೊಟ್ಟಿಗೆ ಆತನು ಇನ್ನೂ ಕೂಡ ವಿವರಿಸುವಂತನಾಗಿದ್ದಾನೆ. ಆತನ ಅವಕಾಶಗಳನ್ನ ಕೊಡುವಂತನಾಗಿದ್ದಾನೆ. ಯಾಕೆಂದ್ರೆ ನಿಜವಾದಂತ ಒಂದು ಬದಲಾವಣೆ ನಮ್ಮಲ್ಲಿ ಆಗಬೇಕು. As we look at these last verses, you know what I learned from this book? The last word is the Lord's. ಕೊನೆಯದಾಗಿ ಈ ಒಂದು ಪುಸ್ತಕದಲ್ಲಿರುವಂತಹ ವಚನದಲ್ಲಿ ನಾವು ಕಡೆಯದಾಗಿ ನಾವು ಓದುತ್ತೇವೆ, ಈ ಪುಸ್ತಕವು ಅಂತಿಮವಾಗುವಂತದ್ದು ಅದು ಕರ್ತನ ಮಾತಿನಿಂದ ಅಂತಿಮವಾಗುತ್ತದೆ. The book ends, the last word is the Lord's. ಈ ಒಂದು ಪುಸ್ತಕವು ಅಂತಿಮವಾಗುವಂತದ್ದು ದೇವರ ಮಾತಿನಲ್ಲಿ. If any of you who are listening to us, if you are not genuinely saved, know that there is a great white throne judgment. There, the last word will be God Almighty's word. ಇಲ್ಲಿ ನನ್ನನ್ನ ಕೇಳುತ್ತಿರುವಂತ ಯಾರಾದರೂ ನಿಜವಾಗಿಯೂ ರಕ್ಷಣೆಗೆ ಬಾರದೇ ಇರುವಂತವರಾಗಿದ್ದರೆ ನಿಮಗೆ ನಾನು ಹೇಳುತ್ತೇನೆ, ಒಂದು ದಿವಸ ಅದು ಬರಲಿಕ್ಕುಂಟು. ಆ ದಿವಸದಲ್ಲಿ ಬಿಳಿ ಸಿಂಹಾಸನದ ಮುಂದೆ ದೇವರ ನ್ಯಾಯ ತೀರ್ಪಿನ ಮಾತು ಅದು ಕೊನೆಯ ಮಾತು ಅದಾಗುತ್ತದೆ. Bible says every mouth will be stopped at that time. ಆ ಒಂದು ಸಮಯದಲ್ಲಿ ದೇವರ ವಾಕ್ಯವು ತಿಳಿಸುತ್ತದೆ, ಎಲ್ಲರ ಮಾತು ಎಲ್ಲರ ಬಾಯಿ ಮುಚ್ಚಲ್ಪಡುವುದು ಎಂಬುದಾಗಿ. In this book we saw the wind, the fish, the plant, the worm, everything obeyed God. ಈ ಪುಸ್ತಕದಲ್ಲಿ ನಾವು ನೋಡುತ್ತೇವೆ ಆ ಒಂದು ಬಿರುಗಾಳಿಯು, ಆ ಒಂದು ಮೀನು, ಆ ಒಂದು ಸೋರೆ ಗಿಡವು ಮತ್ತು ಆ ಒಂದು ಹುಳುವು ಎಲ್ಲವೂ ಕೂಡ ದೇವರ ಮಾತಿಗೆ ಅದು ವಿಧೇಯರಾಗುವುದಂತ ನಾವು ನೋಡುತ್ತೇವೆ. Only man, only you and I, created in the image of God, many a times we rebel against God. ಆದರೆ ನಾನು ನೀವು ಮನುಷ್ಯನು ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿರುವಂತಹ ಮನುಷ್ಯನು ಆತನು ದೇವರ ಮಾತಿಗೆ ಅವಿಧೇಯನಾಗುವಂತದ್ದನ್ನು ನಾವು ನೋಡುತ್ತೇವೆ. You know, even though in chapter 3, Jonah obeyed God and went to do the ministry. 3ನೇ ಅಧ್ಯಾಯದಲ್ಲಿ ಯೋನನು ಆತನು ದೇವರ ಮಾತಿಗೆ ವಿಧೇಯನಾಗಿ ತನ್ನ ಸೇವೆಯನ್ನ ಮಾಡುವುದಕ್ಕೆ ಮುಂದಾದಾಗ what was the main problem with Jonah? ಯೋನನಿಗಿದ್ದಂತ ಮುಖ್ಯವಾದಂತ ತೊಂದರೆ ಏನಾಗಿತ್ತು? Even though he did what God told him to do, ಆತನು ದೇವರು ಹೇಳಿದಂತ ಸಂಗತಿಯನ್ನ ಆತನು ಮಾಡುವುದಕ್ಕೆ ಹೋಗಿದ್ದಾಗಿಯೂ ಸಹ he had no love for the people to whom he was ministering. ಆದರೆ ಆ ಒಂದು ಜನರಿಗೆ ಸಂದೇಶವನ್ನು ಹಂಚಿಕೊಳ್ಳುವುದಕ್ಕೆ ಹೋದಂತ ಜನರ ವಿರುದ್ಧವಾಗಿ ಜನದ ಕುರಿತಾಗಿ ಆತನಿಗೆ ಯಾವ ಕಾಳಜಿ ಪ್ರೀತಿ ತನ್ನ ಮನಸ್ಸಿನಲ್ಲಿ ಇರಲಿಲ್ಲ. Maybe he did that ministry out of compulsion, and what happened to him? ಆತನಿಗೆ ಆದಂತ ಇಂದಿನ ಸ್ಥಿತಿ ಮತ್ತು ಆತನು ಮಾಡಲೇಬೇಕಲ್ಲ ಎಂಬುದಾಗಿರುವಂತ ಒಂದು ಮನೋಭಾವದಿಂದ ಆತನು ಮಾಡಿದನೋ ಏನೋ. Maybe he was afraid, a second time, if I don't go, maybe worse thing will happen to me. Out of fear, he went to minister to Ninevites. ಈ ರೀತಿಯಾಗಿ ನಾನು ನಿನೆವೆ ಪಟ್ಟಣಕ್ಕೆ ಹೋಗದೇ ಇದ್ದರೆ, ಈ ಸಂದೇಶವನ್ನ ಸಾರದೇ ಇದ್ದರೆ ನನಗೆ ಮೊದಲು ಆದಂತ ಸಂಗತಿಗಿಂತ ಇನ್ನೂ ವಿಪರೀತವಾದಂತ ಸಂಗತಿ ಆಗಬಹುದೇನೋ ಎಂಬುದಾಗಿ ಭಯದಿಂದ ಹೋಗಿರಬಹುದು.
That is not the motive for any ministry. ನಾವು ಮಾಡುವಂತ ಸೇವೆಗೆ ಆ ರೀತಿಯಾದಂತಹ ಮನೋಭಾವನೆ ಇರಬಾರದು. Apostle Paul says that the love of Christ motivates me. The love of Christ constrains me. ಅಪೊಸ್ತಲನಾದಂತಹ ಪೌಲನು ಅದನ್ನು ತಿಳಿಸುತ್ತಾನೆ, ಕ್ರಿಸ್ತನ ಪ್ರೀತಿಯು ನನ್ನನ್ನು ಒತ್ತಾಯಿಸುತ್ತದೆ ಎಂಬುದಾಗಿ. You and I can do a lot of ministry, but we may not have our heart and love in that. ನಾವು ಅನೇಕ ಸೇವೆಗಳನ್ನ ನಾವು ಮಾಡುತ್ತಿರಬಹುದು, ಆದರೆ ಕ್ರಿಸ್ತನ ಮೇಲಿರುವಂತಹ ಪ್ರೀತಿ ನಮ್ಮ ಮನಸ್ಸಿನಲ್ಲಿ ಇಲ್ಲದೆ ಕೂಡ ಇರಬಹುದು. We may not also have the love for them. We are doing it out of different motives. ಅವರ ಕುರಿತಾಗಿ ಅಂದ್ರೆ ನಾವು ಸೇವೆ ಮಾಡುತ್ತಿರುವಂತಹ ಜನರ ಕುರಿತಾಗಿ ನಮಗೆ ನಿಜವಾದಂತಹ ಒಂದು ಪ್ರೀತಿ ಇಲ್ಲದೆ ಇರಬಹುದು, ಆದರೆ ಬೇರೆ ಯಾವುದೋ ಕಾರಣಕ್ಕಾಗಿ ನಾವು ಸೇವೆಯನ್ನ ಮುಂದುವರಿಸುತ್ತಿರಬಹುದು. Who is our example in this? ನಮಗೆ ಈ ಒಂದು ಸಂಗತಿಯಲ್ಲಿ, ಈ ಸೇವೆಯಲ್ಲಿ ನಮಗೆ ಉದಾಹರಣೆ ಯಾರಾಗಿದ್ದಾರೆ? In the Hebrews chapter 12:2, we read about the Lord Jesus Christ. For the joy that was set before him, he endured the cross. ನಾವು ಓದುತ್ತೇವೆ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ, ತನ್ನ ಮುಂದೆ ಇಡಲ್ಪಟ್ಟ ಸಂತೋಷಕ್ಕೋಸ್ಕರ ಆತನು ಶಿಲುಬೆಯ ಮರಣವನ್ನ ಅನುಭವಿಸಿದನು ಎಂಬುದಾಗಿ. Oh, he is our example. ಆತನು ನಮ್ಮ ಉದಾಹರಣೆ ಆಗಿದ್ದಾನೆ. He loved you and me, sinners, and he loved and gave his life. ಪಾಪಿಗಳಾದಂತ ನನ್ನನ್ನ ನಿಮ್ಮನ್ನ ಆತನು ಪ್ರೀತಿಸಿ ತನ್ನ ಪ್ರಾಣವನ್ನೇ ಆ ಶಿಲುಬೆ ಮೇಲೆ ಆತನು ಕೊಟ್ಟನು. He has shown mercy on us by suffering for us and dying for us. ಆತನು ನಮ್ಮ ಮೇಲೆ ಕರುಣೆಯನ್ನ, ತನ್ನ ಪ್ರಾಣವನ್ನ ಮತ್ತು ಅಹಿಂಸೆಯನ್ನ ಹಾದು ಹೋಗುವುದರಲ್ಲಿ ಆತನು ತೋರಿಸಿದ್ದಾನೆ. In concluding, when we look at this book, ಕೊನೆಯದಾಗಿ ಈ ಪುಸ್ತಕವನ್ನ ನಾವು ನೋಡುವಾಗ, this is not about Jonah. ಈ ಪುಸ್ತಕ ಯೋನನ ಕುರಿತಾಗಿ ಅಲ್ಲ. This is not about Nineveh. ಇದು ನಿನೆವೆ ಕುರಿತಾಗಿಯೂ ಅಲ್ಲ. It is not about the big fish. ಈ ಒಂದು ಪುಸ್ತಕ ಈ ಒಂದು ದೊಡ್ಡ ಮೀನಿನ ಕುರಿತಾಗಿಯೂ ಅಲ್ಲ. It is about the one who is greater than Jonah. ಈ ಒಂದು ಪುಸ್ತಕವು ಯೋನನಿಗಿಂತ ಶ್ರೇಷ್ಠನಾಗಿರುವಂತಹ ವ್ಯಕ್ತಿಯ ಕುರಿತಾಗಿ. Matthew 12:39-41, our blessed Lord himself connected his death and resurrection experience to this experience of Jonah. ಕ್ರಿಸ್ತನು ಆತನು ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 39ರಿಂದ 41ನೇ ವಚನದಲ್ಲಿ ತನ್ನ ಒಂದು ಮರಣ ಮತ್ತು ಆ ಒಂದು ಅನುಭವವನ್ನ ಯೋನನ ಅನುಭವಕ್ಕೆ ಹೋಲಿಸಿ ಆತನು ಮಾತನಾಡುತ್ತಾನೆ. Jonah had a near death experience. ಯೋನನಿಗೆ ಸಾವು ಹತ್ತಿರ ಬಂದ ಆ ಒಂದು ಅನುಭವ ಆತನು ಅನುಭವಿಸಿದನು. But Jesus Christ died for us. ಆದರೆ ಯೇಸು ಕ್ರಿಸ್ತನು ನಮಗೋಸ್ಕರ ಪ್ರಾಣವನ್ನೇ ಕೊಟ್ಟನು. He is our Lord and Savior. ಆತನು ನಮ್ಮ ಕರ್ತನು, ಒಡೆಯನು ಮತ್ತು ರಕ್ಷಕನು ಆಗಿದ್ದಾನೆ. Jonah was a rebelling servant. ಯೋನನು ಆತನು ವಿರೋಧವನ್ನ ದಂಗೆ ಮಾಡುವಂತ ಒಬ್ಬ ಸೇವಕನಾಗಿದ್ದನು. But Jesus was an obedient son. ಆದರೆ ನಮ್ಮ ಕ್ರಿಸ್ತನು ಆತನು ತಂದೆಗೆ ವಿಧೇಯನಾದಂತ ಒಬ್ಬ ಮಗನಾಗಿದ್ದನು. The story of the Ninevites does not end with the book of Jonah. ಪಟ್ಟಣದ ಕುರಿತಾಗಿರುವಂತ ಜನರ ಒಂದು ಸಂಗತಿಯು ಯೋನನ ಪುಸ್ತಕದಲ್ಲಿ ಅದು ಮುಗಿದು ಹೋಗುವುದಿಲ್ಲ. 100 years. There is another book called Nahum. We should read that to understand what happened to the city 100 years later. ನಾಹುಮ್ ಪ್ರವಾದನ ಗ್ರಂಥದಲ್ಲಿ ಈ ಒಂದು ನಿನೆವೆ ಪಟ್ಟಣದವರಿಗೆ 100 ವರ್ಷಗಳಾದ ನಂತರ ಏನಾಯ್ತು ಎಂಬುದಾಗಿ ನಾವು ಅಲ್ಲಿ ಓದುತ್ತೇವೆ. At that time, God has completely judged that city and destroyed that city. ಆ ಒಂದು ಸಮಯದಲ್ಲಿ ಈ ಒಂದು ನಿನೆವೆ ಪಟ್ಟಣವನ್ನ ಆತನು ನ್ಯಾಯ ತೀರಿಸಿ ಆತನ ಆ ಒಂದು ಪಟ್ಟಣವನ್ನ ಸಂಪೂರ್ಣವಾಗಿ ನಾಶ ಮಾಡುವುದನ್ನು ನಾವು ಓದುತ್ತೇವೆ. See, the people after this one generation, they went back to their old life and the wicked, evil life. ಈ ಒಂದು ನಿನೆವೆ ಪಟ್ಟಣದವರು ಒಂದು ಸಂತತಿ ಆದ ನಂತರ ತಮ್ಮ ಒಂದು ಹಳೆಯ ಒಂದು ಪಾಪದ ಸ್ಥಿತಿಗೆ ತಿರುಗಿ ಹೋದರು. But at this time, God was showing to this generation. ಆದರೆ ಈ ಒಂದು ಸಮಯದಲ್ಲಿ ದೇವರು ಈ ಒಂದು ಸಂತತಿಗೆ ಆತನು ತೋರಿಸುತ್ತಿದ್ದನು. God is showing mercy to you and I in our generation. ನಮ್ಮ ಒಂದು ಪೀಳಿಗೆಯ ಸಮಯದಲ್ಲಿ ದೇವರು ನನಗೆ ನಿಮಗೆ ಆತನು ಕರುಣೆಯನ್ನ ಕೃಪೆಯನ್ನ ತೋರಿಸುತ್ತಿದ್ದಾನೆ.
Jonah had a limited word from God, ಯೋನನಿಗೆ ಆ ಒಂದು ಚಿಕ್ಕದಾದಂತ ಒಂದು ದೇವರ ವಾಕ್ಯವು ಆತನಿಗೆ ಬಂತು. but you and I have the complete scripture in our hands. ಆದರೆ ನನಗೆ ನಿಮಗೆ ದೇವರ ಸಂಪೂರ್ಣ ವಾಕ್ಯವು ನಮ್ಮ ಕೈಯಲ್ಲಿ ಆತನು ಕೊಟ್ಟಿದ್ದಾನೆ. We have the message of the cross, the greatest love story to tell people. ನಮಗೆ ಸುವಾರ್ತೆ ಅಂದರೆ ಕ್ರಿಸ್ತನ ಶಿಲುಬೆಯ ಕುರಿತಾಗಿರುವಂತ ಸಂಗತಿ, ದೇವರ ಪ್ರೇಮದ ಒಂದು ಪತ್ರ, ಆ ಒಂದು ಸಂದೇಶವು ನಮಗೆ ದೇವರು ಕೊಟ್ಟಿದ್ದಾನೆ. In Jonah's incident, we can also see the failure of the nation of Israel. ಯೋನನ ಒಂದು ಸಂಗತಿಯಲ್ಲಿ ಇಸ್ರೇಲ್ ಜನರ ಒಂದು ಸೋಲುವಿಕೆಯನ್ನ ಕೂಡ ನಾವು ಇಲ್ಲಿ ನೋಡಬಹುದು. God chose them to be a missionary nation. ಇಸ್ರೇಲ್ ಜನರನ್ನ ಒಂದು ದೇವರ ಕುರಿತಾಗಿ ಸಾರುವಂತ ಒಂದು ಜನಾಂಗವಾಗಿ ಆತನು ಅವರನ್ನ ಆರಿಸಿಕೊಂಡನು. They failed in it. ಆದರೆ ಅವರು ಅದರಲ್ಲಿ ಸೋತು ಹೋದರು. But in the New Testament, God wants you and I to be His witness. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ನಾನು ನೀವು ದೇವರ ಒಂದು ಸಾಕ್ಷಿಗಳಾಗಿರಬೇಕೆಂಬುದಾಗಿ ಆತನು ಬಯಸುತ್ತಾನೆ. Wonderful truths from the book of Jonah. ಯೋನನ ಪುಸ್ತಕದಿಂದ ಬಹಳ ಸುಂದರವಾದಂತ ಅದ್ಭುತವಾದಂತ ಸತ್ಯಾಂಶಗಳು. Brothers and sisters, at this time, in this difficult situation, many of us are not in that difficult situation. Maybe some of you. I'm not in that big difficult situation, but God is giving us an opportunity to examine our attitude, make it right, humble before God, and God will bring us back so we can rejoice in Him, not in what He gives. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಒಂದು ಕಷ್ಟಕರ ಸ್ಥಿತಿಯಲ್ಲಿ ಅನೇಕರು ಕಷ್ಟದಲ್ಲಿ ಇಲ್ಲದೆ ಇರಬಹುದು, ಆದ್ರೆ ಕೆಲವರು ಈ ಒಂದು ಸ್ಥಿತಿ ಅವರಿಗೆ ಬಹಳ ಕಷ್ಟವಾಗಿರುವಂತದ್ದಾಗಿದೆ. ಆದ್ರೆ ಈ ಕಷ್ಟಕರ ಸ್ಥಿತಿಯಲ್ಲಿ ನಾವು ನಮ್ಮ ಮನೋಭಾವವನ್ನ ನಾವು ಬದಲಾಯಿಸೋಣ. ಈ ಒಂದು ವಾಕ್ಯಗಳ ಮುಖಾಂತರ ನಾವು ದೇವರಿಗೆ ಹತ್ತಿರವಾಗಿ ನಮ್ಮ ಮನೋಭಾವ ನಿಜವಾಗಿಯೂ ಅದು ಬದಲಾಗಿ ನಾವು ದೇವರ ಕಡೆಗೆ ನಾವು ಬರುವವರಾಗಿರೋಣ. Let us examine our attitude. ನಮ್ಮ ಮನೋಭಾವನನ್ನ ನಾವು ನೋಡೋಣ. Towards God. ದೇವರ ಕುರಿತಾಗಿ. Towards God's word. ದೇವರ ವಾಕ್ಯಕ್ಕೆ ಕುರಿತಾಗಿರುವಂತಹ ಅಥವಾ towards God's assembly, our local church. ನಮ್ಮ ಸ್ಥಳೀಯ ಸಭೆಯ ಕುರಿತಾಗಿರುವಂತಹ ನಮ್ಮ ಮನೋಭಾವನೆ. Our fellowship with one another. ನಮ್ಮ ಒಂದು ಅನ್ಯೋನ್ಯತೆ ಒಬ್ಬರಿಗೊಬ್ಬರು ಯಾವ ರೀತಿಯಾಗಿದೆ. Our attitude towards sharing the gospel. ನಮ್ಮ ಒಂದು ಮನೋಭಾವನೆ ಸುವಾರ್ತೆಯನ್ನು ಹಂಚುವುದರಲ್ಲಿ ಹೇಗಿದೆ. Our spending of money, how much we spend on us and how much we spend for God. ನಮ್ಮ ಒಂದು ಹಣಕಾಸು ಯಾವ ರೀತಿಯಾಗಿ ನಮಗೋಸ್ಕರ ಎಷ್ಟು ನಾವು ವ್ಯಯ ಮಾಡುತ್ತಿದ್ದೇವೆ, ಇತರರಿಗೋಸ್ಕರ ನಾವು ಎಷ್ಟು ಕೊಡುತ್ತಿದ್ದೇವೆ ಎಂಬುದಾಗಿ. How much do we like correction in our life, or are we like Jonah rejecting the correction from God? ನಾವು ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಸರಿಪಡಿಸುವಿಕೆ ಕುರಿತಾಗಿ ನಾವು ಅದನ್ನ ಸ್ವೀಕರಿಸುತ್ತೇವೆ, ಅಥವಾ ಯೋನನ ಹಾಗೆ ನಾವು ದೇವರ ವಿರುದ್ಧವಾಗಿ ದೇವರ ಸರಿಪಡಿಸುವಿಕೆಯನ್ನು ಸ್ವೀಕರಿಸದೇ ಇರುವಂತರಾಗಿದ್ದೇವೆ. So many things I can examine in my life. I think you and I should examine, come closer to God. He's a merciful God. ಅನೇಕ ಸಂಗತಿಗಳನ್ನ ನಾವು ನಮ್ಮ ಜೀವಿತವನ್ನ ನಾವು ಪರೀಕ್ಷೆ ಮಾಡುವವರು ನಾವು ಆಗಿರಬೇಕು ಮತ್ತು ದೇವರ ಬಳಿಗೆ ಹತ್ತಿರಕ್ಕೆ ನಾವು ಬರಬೇಕು. Remember, in closing, the final word is God's word. ಕೊನೆಯದಾಗಿ ನೀವು ಇದನ್ನ ನೆನಪು ಮಾಡಿಕೊಳ್ಳ್ರಿ, ಕೊನೆಯ ಮಾತು ದೇವರ ಮಾತು ಅದಾಗಿರುತ್ತದೆ. If you are an unsaved person, there will be a great white throne of God. ನೀವು ರಕ್ಷಣೆ ಹೊಂದದೇ ಇದ್ದರೆ ನಿಮಗೆ ಬಿಳಿ ಸಿಂಹಾಸನದ ನ್ಯಾಯ ವಿಚಾರಣೆ ಉಂಟು. God is calling you today. ದೇವರು ನಿಮ್ಮನ್ನ ಆತನು ಕರೆಯುತ್ತಿದ್ದಾನೆ. Most of us are believers. ಅನೇಕರು ನೀವು ವಿಶ್ವಾಸಿಗಳು. Very soon, sooner than we think, we will have to stand before Him, give an account of our life. ನಾವು ನಮ್ಮ ಜೀವಿತದ ಕುರಿತಾಗಿರುವಂತ ಲೆಕ್ಕವನ್ನ ನಾವು ನೆನೆಸುವುದಕ್ಕಿಂತ ಮುಂಚೆ ಇನ್ನು ಹತ್ತಿರವಾಗಿ ಆ ಒಂದು ಲೆಕ್ಕವನ್ನ ಒಪ್ಪಿಸಬೇಕಾಗಿ ಬರುತ್ತದೆ. This is not the time to judge others or judge the elders. This is the time to judge myself and examine. ಈ ಒಂದು ಸಮಯವು ನನ್ನನ್ನ ಅಂದ್ರೆ ಬೇರೆಯವರನ್ನ ಅಥವಾ ಸಭಾ ಹಿರಿಯರನ್ನ ನ್ಯಾಯ ವಿಚಾರಣೆ ಮಾಡುವಂತದ್ದಲ್ಲ, ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳುವಂತ ಸಮಯವಾಗಿದೆ. May the Lord's name be glorified. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. Thank you for the opportunity given. ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ವಂದನೆಗಳು.
Thank you for Rohit and others who have helped in translation and in different ministry. Thank you. ಈ ಒಂದು ಸೇವೆಗೆ ಮಾಡುವುದಕ್ಕಾಗಿ ದೇವರು ನಮಗೆ ಕೊಟ್ಟಂತ ಅವಕಾಶಕ್ಕಾಗಿ ದೇವರಿಗೆ